ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದೊಡ್ಡ ಅಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ಹೊತ್ಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮೇ 5 ಸಾಯಂಕಾಲ 6 ಗಂಟೆಯಿಂದ ಸೈಲೆನ್ಸ್ ಪೀರಿಯಡ್ ಆರಂಭ, ಬಹಿರಂಗ ಪ್ರಚಾರ ಅಂತ್ಯ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 18,92,962 ಜನ ಮತದಾರರಿದ್ದಾರೆ. ಮತದಾನಕ್ಕೆ ಸರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಡಿಸಿ ಗೋವಿಂದ ರೆಡ್ಡಿ. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಸರ್ಕಾರ 70% ರೈತರಿಗೆ ಯಾವ ಗ್ಯಾರಂಟಿ ನೀಡಿದೆ ತಿಳಿಸಲಿ. ಮಾಜಿ ಶಾಸಕ ಬಂಡೆಪ್ಪ ಖಾಶಂಪುರ್ ಪ್ರಶ್ನೆ. ಹೂಬಾ ಅವರಿಗೆ ಬೆಂಬಲಿಸಬೇಕೆಂದು ಮತದಾರರಿಗೆ ಕೋರಿಕೆ. ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡಿದ ಚಿತ್ರನಟ ಎಸ್ ನಾರಾಯಣ್. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ರಾಜ್ಯ ಅಭಿವೃದ್ಧಿ ಕಾಣ್ತಾ ಇದೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಎಸ್ ನಾರಾಯಣ್ ಹೇಳಿಕೆ. ನಗರದ ಸಾಯಿ ಶಾಲೆ ಆವರಣದಲ್ಲಿ ಜರುಗಿದ ಗುಂಡ ಸಮಾಜದ ಬೃಹತ್ ಬಹಿರಂಗ ಸಭೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಒಕ್ಕೊರಲ ಬೆಂಬಲ ಸೂಚಿಸಿದ ಗುಂಡ ಸಮುದಾಯ. ಖೂಬಾ ಅವರನ್ನು ಆಲಿಸಿ ತರುವಂತೆ ಕೋರಿಕೆ. ಅಚ್ಚೆ ದಿನ ಆಯಂಗೆ ಎಂದವರು ದೇಶದ ಜನತೆಗೆ ಏನು ಕೊಟ್ಟರು? ಬೆಲೆ ಏರಿಕೆ ಕಡಿಮೆ ಮಾಡಲಿಲ್ಲ, ರೈತರ ಆದಾಯ ದುಪ್ಪಟ್ಟು ಮಾಡಲಿಲ್ಲ. ಸುಳ್ಳಿನ ಮೇಲೆ ನಡೆದ ಬಿಜೆಪಿ ಸರ್ಕಾರವನ್ನು ಸೋಲಿಸಿ ಸಚಿವ ಈಶ್ವರ ಖಂಡ್ರೆ ಹೇಳಿಕೆ. ವಾರ್ತೆಗಳ ವಿವರ. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮೇ 7ರಂದು ನಡೆಯಲಿದ್ದು, ಇದಕ್ಕೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವಂತಹ ಗೋವಿಂದ ರೆಡ್ಡಿ ಹೇಳಿದರು. ಅವರು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮೇ 5ರಂದು ಸಾಯಂಕಾಲ 6 ಗಂಟೆಯಿಂದ ಸೈಲೆನ್ಸ್ ಪೀರಿಯಡ್ ಆರಂಭವಾಗಿರುವುದರಿಂದ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತದೆ. ವೇದಿಕೆ ಕಾರ್ಯಕ್ರಮ, ಮೆರವಣಿಗೆ, ಆಮೇಲೆ ಲೌಡ್ ಸ್ಪೀಕರ್ ಇರುವುದಿಲ್ಲ. ಅಭ್ಯರ್ಥಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾತ್ರ ಮಾಡಬಹುದಾಗಿದೆ. ಕಲಂ 144 ಜಾರಿಯಲ್ಲಿ ಇರಲಿದ್ದು, ಮೇ 5ರ ಸಾಯಂಕಾಲ 6 ಗಂಟೆಯಿಂದ ಬಾರ್ಗಳು ಮುಚ್ಚಲ್ಪಡುತ್ತವೆ. ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರಲ್ಲದವರು, ಪ್ರಚಾರಕ್ಕಾಗಿ ಬಂದವರು ಕ್ಷೇತ್ರ ಬಿಟ್ಟು ತೆರಳಬೇಕು ಎಂದು ಹೇಳಿದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಚೆಕ್ ಪೋಸ್ಟ್ಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇವೆ ಹಾಗೂ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಡಿಸಿ ಗೋವಿಂದ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 18,92,962 ಜನ ಮತದಾರರಿದ್ದು, 18 ಅಭ್ಯರ್ಥಿಗಳು ಹಾಗೂ 1 ನೋಟಾ ಸೇರಿದಂತೆ ಒಟ್ಟು 19 ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಸಖಿ ಪಿಂಕ್ ಮತಗಟ್ಟೆ, 1 ಯುವ ಮತಗಟ್ಟೆ, 1 ವಿಶೇಷ ಚೇತನರ ಮತಗಟ್ಟೆ ಹಾಗೂ 1 ಥೀಮ್ ಬೇಸ್ ವಿಶೇಷ ಮತಗಟ್ಟೆಯನ್ನು ಇರಲಿದೆ. 324 ಕ್ರಿಟಿಕಲ್ ಪೋಲಿಂಗ್ ಬೂತ್ ಇರಲಿವೆ. 120 ವಿಡಿಯೋಗ್ರಾಫರ್ ಹಾಗೂ 150 ಮೈಕ್ರೋ ಅಬ್ಸರ್ವರ್ಗಳು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಕೂಡ ಮಾತನಾಡುತ್ತಾ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ 31 ಕಡೆ ಏರಿಯಾ ಡ್ಯಾಮಿನೇಷನ್ ಮಾಡಲಾಗಿದೆ. ಇದರ ಉದ್ದೇಶ ನಿರ್ಭೀತವಾಗಿ ಬಂದು ಮತ ಚಲಾಯಿಸಲು ಭದ್ರತೆಯ ಭಾವನೆ ಜನರಲ್ಲಿ ತರುವುದಾಗಿದೆ. 2024ರಲ್ಲಿ ಈ ವರ್ಷ 9 ಜನರಿಗೆ ಗಡೀಪಾರು ಮಾಡಲಾಗಿದ್ದು, 1 ಗೂಂಡಾ ಆಕ್ಟ್ ಅಡಿಯಲ್ಲಿ ಜುಡಿಷಿಯರಿ ಕಸ್ಟಡಿಗೆ ನೀಡಲಾಗಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಒಟ್ಟು 35,000 ಯುವ ಮತದಾರರಿದ್ದು ಎಲ್ಲರೂ ಮತ ಚಲಾಯಿಸಬೇಕು. ಬೀದರ್ ಲೋಕಸಭಾ ಕ್ಷೇತ್ರದ 103 ಮತಗಟ್ಟೆಗಳಲ್ಲಿ ಕಡಿಮೆ ಮತದಾನವಾದಲ್ಲಿ ಹೆಚ್ಚಿನ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ, ಚುನಾವಣಾ ತಹಸೀಲ್ದಾರರಾಗಿರುವಂತಹ ಅಣ್ಣರಾವ್ ಪಾಟೀಲ್, ವಾರ್ತಾಧಿಕಾರಿ ಜಿ ಸುರೇಶ್ ಸೇರಿದಂತೆ ಇತರೆ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. 8 ಗಂಟೆಗಳ ಪೂರ್ವದಲ್ಲಿ ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗ್ತೈತಿ. ಸೊ 48 ಗಂಟೆಗಳು ಅಂದರೆ ಕ್ಲೋಸ್ ಆಫ್ ಪೋಲ್. 7ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ರಿಟರ್ನ್ 48 ಗಂಟೆಗಳು ಅಂದರೆ 5ನೇ ತಾರೀಕು ರವಿವಾರ ಸಾಯಂಕಾಲ 6 ಗಂಟೆಯಿಂದ ಸೊ ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗ್ತೈತಿ. ಸೈಲೆನ್ಸ್ ಪೀರಿಯಡ್ ಅಂದರೆ ಸೊ ಬಹಿರಂಗ ಪ್ರಚಾರ ಅಂತ್ಯಗೊಳ್ತೈತಿ. ಸೊ ನಾಳೆ ಸಾಯಂಕಾಲ 6 ಗಂಟೆಗೆ ಎಲ್ಲ ರಾಜಕೀಯ ಪಕ್ಷಗಳ ಮತ್ತು ಅಭ್ಯರ್ಥಿಗಳ ಬಹಿರಂಗ ಪ್ರಚಾರ ಅಂತಿಮಗೊಳ್ತೈತಿ. ಬಹಿರಂಗ ಪ್ರಚಾರ ಅಂತಿಮಗೊಂಡ ನಂತರ ಯಾರೇ ಆಗಲಿ ಲೌಡ್ ಸ್ಪೀಕರನ್ನು ಬಳಸಲಿಕ್ಕೆ ಅವಕಾಶವಿಲ್ಲ. ಯಾವುದೇ ವೇದಿಕೆ ಕಾರ್ಯಕ್ರಮಗಳು ಇರೋದಿಲ್ಲ, ಯಾವುದೇ ಮೆರವಣಿಗೆಗಳು ಇರೋದಿಲ್ಲ. ಈಗಾಗಲೇ ನಾವು ಸೆಕ್ಷನ್ 144 ಜಾರಿ ಮಾಡಿದ್ದೇವೆ. ಆಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಿಂದ ಈಗಾಗಲೇ ಡ್ರೈ ಡೇಯನ್ನು ಡಿಕ್ಲೇರ್ ಮಾಡಿದ್ದೇವೆ. ಎಲ್ಲ ಬಾರ್ ಮತ್ತು ವೈನ್ ಶಾಪ್ಗಳು ನಾಳೆ ಸಾಯಂಕಾಲ 6 ಗಂಟೆಯಿಂದ ಮುಚ್ಚಿರ್ತವೆ. ಸೊ ಬಹಿರಂಗ ಪ್ರಚಾರ ಅಂತ್ಯಗೊಂಡ ನಂತರ ಸೊ ಅಭ್ಯರ್ಥಿಗಳು ಮನೆ ಮನೆಗೆ ಪ್ರಚಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮನೆ ಮನೆ ಪ್ರಚಾರ ಮಾಡಲಿಕ್ಕೆ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆ ಅಂದರೆ ರಾತ್ರಿ 10 ಗಂಟೆವರೆಗೆ ಮನೆ ಮನೆಗೆ ತೆರಳಿ ಅವರು ಪ್ರಚಾರ ಮಾಡಬಹುದು. ಸೊ ನಾಳೆ ಶನಿವಾರ 5ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ಮನೆ ಮನೆ ಪ್ರಚಾರ ಆರಂಭಗೊಳ್ತೈತಿ.
ವಿಶೇಷವಾಗಿ ಮತದಾರರಲ್ಲದವರು ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಪ್ರಚಾರ ಮಾಡಲಿಕ್ಕೆ ಬಂದಿದ್ದರೆ ಅವರು ಕಡ್ಡಾಯವಾಗಿ ನಮ್ಮ ಮತಕ್ಷೇತ್ರವನ್ನು ಬಿಟ್ಟು ತೆರಳಬೇಕು. ನಾಳೆ ಸಾಯಂಕಾಲ 6 ಗಂಟೆಗೆ ಅಭ್ಯರ್ಥಿ ಮತ್ತು ಚುನಾವಣೆ ಏಜೆಂಟರನ್ನು ಹೊರತುಪಡಿಸಿ ಅಭ್ಯರ್ಥಿ ಮತ್ತು ಚುನಾವಣೆ ಏಜೆಂಟರು ಯಾರಾದರೂ ಬೇರೆ ಲೋಕಸಭಾ ಕ್ಷೇತ್ರದ ಮತದಾರರಿದ್ದರೆ ಅವರು ಎಕ್ಸಂಪ್ಷನ್ ಇದೆ. ಅಭ್ಯರ್ಥಿ ಮತ್ತು ಚುನಾವಣಾ ಏಜೆಂಟರನ್ನು ಹೊರತುಪಡಿಸಿ ಮತದಾರರಲ್ಲದವರು ಮತಕ್ಷೇತ್ರವನ್ನು ನಾಳೆ ಸಾಯಂಕಾಲ 6 ಗಂಟೆಗೆ ಬಿಟ್ಟು ಹೋಗಬೇಕು. ಯಾವುದೇ ಒಪಿನಿಯನ್ ಪೋಲ್ಸನ್ನು ಪಬ್ಲಿಷ್ ಮಾಡೋಂಗಿಲ್ಲ. ಆಮೇಲೆ ಪ್ರಿಂಟ್ ಮೀಡಿಯಾದಲ್ಲಿ ಮೀಡಿಯಾ ಫ್ರೀ ಸರ್ಟಿಫಿಕೇಷನ್ ಕಂಪಲ್ಸರಿ. ಸೊ ಪ್ರಿಂಟ್ ಮೀಡಿಯಾದಲ್ಲಿ ನಾಳೆ ಸಾಯಂಕಾಲ 6ರಿಂದ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರಬೇಕಾದ್ರೆ ಜಿಲ್ಲಾ ಮಟ್ಟದ ಇತ್ತಂದರೆ ನಮ್ಮ ಜಿಲ್ಲಾ ಮಟ್ಟದ MCMC ಕಮಿಟಿಯಿಂದ, ರಾಜ್ಯ ಮಟ್ಟದಲ್ಲಿ ಏನಾರ ಪ್ರಚಾರಗೊಳ್ಳುವ ಅಡ್ವರ್ಟೈಸ್ಮೆಂಟ್ ಇತ್ತಂದರೆ ರಾಜ್ಯ CO ಕಚೇರಿಯಲ್ಲಿರುವ MCMC ಕಮಿಟಿಯ ಪೂರ್ವ ಅನುಮತಿ ಕಡ್ಡಾಯ. ಸೊ ನಾಳೆ ಸಾಯಂಕಾಲ 6 ನಂತರ ಯಾವುದೇ ಪ್ರಿಂಟ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕಾದ್ರೆ, ರಿಪೀಟ್ ಮಾಡ್ತೀನಿ, ಜಿಲ್ಲಾ ಮಟ್ಟದ ಪತ್ರಿಕೆಗಳಿದ್ದರೆ ನಮ್ಮದು ಜಿಲ್ಲಾ ಮಟ್ಟದ MCMC ತೊಗೋಬೇಕು. ರಾಜ್ಯ ಮಟ್ಟದಿತ್ತಂದರೆ ರಾಜ್ಯ ಮಟ್ಟದ CO ಕಚೇರಿಯಲ್ಲಿ ತೊಗೋಬೇಕು. ಇನ್ನು ವಿಶೇಷವಾಗಿ ನಾಳೆ ಸಾಯಂಕಾಲ 6ರಿಂದ ಒಬ್ಬ ಅಭ್ಯರ್ಥಿಗೆ 10 ವಾಹನಗಳು ಮಾತ್ರ ಅವಕಾಶ ಇರ್ತೈತಿ. ಪೂರ್ಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಅಭ್ಯರ್ಥಿಗೆ ಒಂದು, ಎಲೆಕ್ಷನ್ ಏಜೆಂಟ್ ಒಂದು ಇರ್ತೈತಿ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರೋದರಿಂದ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಸ್ಟ್ರಿಂಗ್ ಮತ್ತು ಪೋಲ್ ಡೇ 2 ದಿನಗಳಂದು ಅಡ್ಡಾಡಲಿಕ್ಕೆ, ನಮ್ಮ ಚುನಾವಣೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಅಸೆಂಬ್ಲಿ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಒಟ್ಟಾರೆ ನಮ್ಮ ಫೋರ್ಸನ್ನು ನಾನು ಹೇಳೋದಾದರೆ ಸಿವಿಲ್ ಪೊಲೀಸು ಒಟ್ಟು 1141 ಜನ, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ನಿಂದ 160 ಜನ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸಿಂದ 7 ಪ್ಲಟೂನ್ಗಳು, ಹೋಮ್ ಗಾರ್ಡ್ನಿಂದ 1185 ಜನ, ಅದರಲ್ಲಿ 400 ಜನ ಏನಂದರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ತುಮಕೂರು ಮತ್ತು ರಾಮನಗರದಿಂದ, ಫಾರೆಸ್ಟ್ ಗಾರ್ಡ್ 8 ಮತ್ತು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನು ನಮ್ಮ ಬೀದರ್ನಲ್ಲಿ ಬೇಸ್ಡ್ ಇದೆ ಅವರು ಕೂಡ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ 28 ಜನ, ಮತ್ತು 2 ಕಂಪನಿಯ CRPF ಅಂದರೆ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಅದು ಏನಂದರೆ ಒಟ್ಟು 36ವರೆ ಸೆಕ್ಷನ್ಗಳನ್ನು ಅವರು ಏನಂದರೆ ಡಿಪ್ಲಾಯ್ ಮಾಡ್ತಾರೆ 1+3 ಅಂಥೇಳಿ. ಸೊ ಇಷ್ಟು ಏನಂದರೆ ಇವತ್ತು ಫೋರ್ಸ್ ನಮ್ಮಲ್ಲಿದೆ. ಜೊತೆಗೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಒಬ್ಬರು DSP ಹಂತದ ಅಧಿಕಾರಿ ಏನಂದರೆ ಇನ್ಚಾರ್ಜ್ ಇರ್ತಾರೆ. ಅವರ ಕೆಳಗಡೆ ಸೂಪರ್ವೈಸರಿ ಮೊಬೈಲ್ ಹೆಡ್ಸ್ ಆಗಿ ಇನ್ಸ್ಪೆಕ್ಟರ್ ರ್ಯಾಂಕ್ನವರು ಇರ್ತಾರೆ. ಆಮೇಲೆ ಪ್ರತಿಯೊಂದು ಸೆಕ್ಟರ್ಗೆ ಏನಂದರೆ PSI ಮತ್ತು ASI ಅವರು ಹೆಡ್ ಇರ್ತಾರೆ. ಸೊ ಇವರು ಏನಂದರೆ ಸುಮಾರು 8ರಿಂದ 15 ಲೊಕೇಶನ್ಗಳ ಮೇಲೆ ಒಬ್ಬೊಬ್ಬ ಸೆಕ್ಟರ್ ಆಫೀಸರ್ ಇರ್ತಾರೆ. ಸೊ ಅವ್ರ ಮೇಲೆ ಸೂಪರ್ವೈಸರಿ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ಮೇಲೆ ಓವರ್ ಆಲ್ ಇನ್ಚಾರ್ಜ್ DSP ಒಬ್ಬರು ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಡಿಪ್ಲಾಯ್ ಮಾಡಲಾಗಿರ್ತದೆ. ಸೊ ಓವರ್ ಆಲ್ ಆಗಿ ರ್ಯಾಂಕ್ ವೈಸ್ ಎಲ್ಲನೂ ಸೇರಿಸಿ ನಾವು ಹೇಳೋದಾದರೆ 2349 ಜನ ಅಧಿಕಾರಿ ಸಿಬ್ಬಂದಿಯವರು ಈ ಎಂಟೈರ್ ಎಲೆಕ್ಷನ್ ಪ್ರಾಸೆಸ್ಸಲ್ಲಿ ಭಾಗವಹಿಸ್ತಾರೆ. ಹೇಳ್ತೀನಿ. ಸೊ 103 ಪೋಲಿಂಗ್ ಬೂತ್ ಅಲ್ಲಿ 54% ಗಿಂತ ಕಡಿಮೆ ಮತದಾನ ಇದೆ. ಸೊ ಇದರಿಂದ ನಮ್ದು ವೋಟರ್ ಟರ್ನ್ಔಟ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಅಲ್ಲಿ ಹೆಚ್ಚಿನ ಒತ್ತು ಕೊಡಕ್ಕೆ ಫೋಕಸ್ ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಪೋಲಿಂಗ್ ಬೂತ್ಗೆ ಒಂದು BLO ಇದ್ದೇ ಇರ್ತಾರೆ. BLO ಜೊತೆ ಒಂದು ಗ್ರಾಮ ಮಟ್ಟದ ಅಥವಾ ವಾರ್ಡ್ ಆಫೀಸರ್ನು ನೇಮಕ ಮಾಡಿದ್ದೀವಿ. ಅಂದ್ರೆ ದತ್ತು ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳಿ. ಅವರಿಗೆ ಆ ಪೋಲಿಂಗ್ ಬೂತ್ ಅಲ್ಲಿ ಈಗ 4 ದಿನ ಅವರು ಫೋಕಸ್ ಮಾಡಬೇಕು, ಅಲ್ಲಿ ಇರಬೇಕು, ಅಲ್ಲಿ ಪ್ರತಿಯೊಂದು ಮನೆಗೆ ಭೇಟಿ ಕೊಡಬೇಕು, ಚುನಾವಣಾ ದಿನ ಕೂಡ ಸಂದೇಶಗಳನ್ನು ರವಾನೆ ಮಾಡ್ಬೇಕಂತ ಒಂದು ದತ್ತು ಆಫೀಸರ್ ಕೂಡ ಪ್ರತಿಯೊಂದು ಪೋಲಿಂಗ್ ಬೂತ್ಗೆ ಕೊಟ್ಟಿದ್ದೀವಿ. ಇದು ಎಲ್ಲ ಸ್ವೀಪ್ ಆಕ್ಟಿವಿಟಿ ಬಗ್ಗೆ. ಜೊತೆಗೆ ಒಂದು ನಾವು ಸ್ಪೆಷಲ್ ಪೋಲಿಂಗ್ ಬೂತ್ ಅಂತ ಒಂದು ಮಾಡಿದ್ದೀವಿ. ಅದರಲ್ಲಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 5 ಸಖಿ ಬೂತ್ ಇರುತ್ತೆ. ಸೊ ಇಟ್ ವಿಲ್ ಬಿ ಮ್ಯಾನೇಜ್ ಬೈ ವುಮನ್ ಪೋಲಿಂಗ್ ಪರ್ಸನಲ್. ಅಲ್ಲೆಲ್ಲ ಮಹಿಳೆಯರು ಇರ್ತಾರೆ. ಮತ್ತೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು PWD ಬೂತ್ ಇರ್ತಾರೆ, ಎಲ್ಲ ವಿಶೇಷ ಚೇತನರು ಇರ್ತಾರೆ. ಮತ್ತು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಯೂತ್ ಪೋಲಿಂಗ್ ಬೂತ್ ಇರುತ್ತೆ, ಅಲ್ಲೆಲ್ಲ ಯಂಗ್ ವೋಟರ್ಸ್ ಇರ್ತಾರೆ. ಪೋಲಿಂಗ್ ಪರ್ಸನಲ್ ಎಲ್ಲ ಯಂಗ್ ವೋಟರ್ಸ್ ಇರ್ತಾರೆ.
ಮತ್ತೆ ಒಂದು ಥಿಮ್ಯಾಟಿಕ್, ಇದೆಲ್ಲ ಸೇರಿ 48 ಪೋಲಿಂಗ್ ಬೂತ್ ನಮ್ಮಲ್ಲಿ ಸ್ಪೆಷಲ್ ಪೋಲಿಂಗ್ ಬೂತ್ ಇರುತ್ತೆ. ಈಗ ಅಲ್ಲಿ ನಾವು ಸಖಿ ಪೋಲಿಂಗ್ ಬೂತ್ ಅಲ್ಲಿ ಒಂದು ಪೇಂಟಿಂಗ್ ಡ್ರಾಯಿಂಗ್ ಮಾಡ್ತೀವಿ, PWD ಬೂತ್ ಅಲ್ಲಿ ಕೂಡ ಡ್ರಾಯಿಂಗ್ ಮಾಡ್ತೀವಿ. ವಿಶೇಷಚೇತನರಿಗೆ ಏನ್ ನಾವು ಸವಲತ್ತುಗಳ ಅನುಕೂಲತೆ ಮಾಡ್ತಾ ಇದೀವಿ ಅದನ್ನೆಲ್ಲ ಪೇಂಟಿಂಗ್ ಮಾಡ್ತೀವಿ. ಜೊತೆಗೆ ಯಂಗ್ ವೋಟರ್ಸ್ ಅಲ್ಲಿ ಕೂಡ ಅಲ್ಲಿ ಪೇಂಟಿಂಗ್ ಗಳು ಮಾಡ್ತೀವಿ. ಯಂಗ್ ವೋಟರ್ಸ್ಗೆ ಈಗ ನಾವು ಎಜುಕೇಶನ್ ಅಲ್ಲಿ ಏನ್ ಮುಂದೆ ಹೋಗ್ತಾ ಇದೀವೋ ಎಲ್ಲ ಥಿಮ್ಯಾಟಿಕ್ ಪೇಂಟಿಂಗ್ ಇರುತ್ತೆ. ಮತ್ತು ಥೀಮ್ ಬೇಸ್ಡ್ ಪೋಲಿಂಗ್ ಬೂತ್ ಮಾಡ್ತಾ ಇದೀವಿ. ಕಳೆದ MLA ಚುನಾವಣೆಯಲ್ಲಿ ಒಂದು ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನ ಮೇಲೆ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 70% ರೈತರಿಗೆ ಯಾವ ಗ್ಯಾರಂಟಿ ನೀಡಿದೆ ಎಂದು ಉತ್ತರಿಸಲಿ ಎಂದು ಮಾಜಿ ಶಾಸಕರು ಹಾಗೂ JDS ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಖಾಶಂಪುರ್ ಅವರು ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಅವರು ಮಾತನಾಡುತ್ತಾ, ಜನರು ಬರಗಾಲದಿಂದ ತತ್ತರಿಸ್ತಾ ಇದ್ದಾರೆ, ಇಂದಿಗೂ ಕೂಡ ಬರ ಪರಿಹಾರ ನೀಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ಆದರೆ ರೈತರ ಕಷ್ಟ ಕಾಂಗ್ರೆಸ್ನವರಿಗೆ ಗೊತ್ತಾಗುವುದಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಈಗ ಅವರ ಗ್ಯಾರಂಟಿಗಳ ಮೇಲೆ ಅವರಿಗೆ ವಿಶ್ವಾಸವಿಲ್ಲ. ಈಗ ಮೋದಿಜಿಯವರ ಗಾಳಿ ಓಡ್ತಾ ಇದೆ ಎಂದು ರಾಜ್ಯದಾದ್ಯಂತ ಚೆಂಬು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಬಸವರಾಜ್ ಪಾಟೀಲ್ ಹಾರುಗೇರಿ ಸೇರಿದಂತೆ ಇತರರು ಅಂದರೆ ಉಭಯ ಪಕ್ಷಗಳ ಮುಖಂಡರು ಹಾಜರಿದ್ದರು. 70% ರೈತರಿಗೆ ಯಾವ್ದು ಗ್ಯಾರಂಟಿ ಇದೆ ಹೇಳ್ರಿ? 5 ಗ್ಯಾರಂಟಿ ಇದೆ. ರೈತರ ಗ್ಯಾರಂಟಿ ಯಾವುದು ಬೇಕಲ್ಲ? ಪಾಪ ಬರಗಾಲಿನಿಂದ ತತ್ತರಿಸ್ತಾ ಇದ್ದಾರೆ ಜನ. ಮೊದಲನೇ ಸರ್ಕಾರ ನಾನು ನೋಡ್ತಾ ಇದ್ದೀನಿ ಇಂಥ ಒಂದು ಕಮ್ಜೋರ್, ಗೊತ್ತಾಯ್ತಾ? ಯಾರು ಭೀ ನಾವು 2 ಬಾರಿ ಸರ್ಕಾರನಲ್ಲಿ ಇದ್ದವರಿದ್ದೀವಿ. 2006ರಲ್ಲಿ ರೈತರು ಸಂಕಷ್ಟ ಇದಾರ ಅಂತ ಅಂದ್ರೆ ಸಾಲ ಮನ್ನಾ ಮಾಡಿದ್ವಿ. ಅವತ್ತು ಯಡಿಯೂರಪ್ಪ ಉಪಮುಖ್ಯಮಂತ್ರಿಗಳು, UPA ಸರ್ಕಾರ ಇತ್ತು. ನಾವು ಹೋಗಿ ಅವ್ರ ಕೈ ಚಾಚಿಲ್ಲ, ನಮ್ಮ ಕೊಡ್ರಿ, ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋದಿದೆ ಅಂತೇಳಿ. 2018-14 ತಿಂಗಳ ಒಳಗಡೆ 25,000 ಕೋಟಿ ಮನ್ನಾ ಮಾಡಿದೀವಿ ನಾವು. ಕೋಆಪರೇಟಿವ್ 1 ಲಕ್ಷ, ನ್ಯಾಷನಲ್ ಬ್ಯಾಂಕ್ 2 ಲಕ್ಷ. ನಾವು ಕೇಂದ್ರ ಸರ್ಕಾರದಿಂದ ಕುಮಾರಲ್ಲಿ ನಾವು ಮೇನ್ ಪಾತಲ್ಲಿ ಹೋಗೋಣ ಎಂಬ ನಿಟ್ಟಿನಲ್ಲಿ ನಾನು ಮಾತಾಡಿದೆ. ಹಾಗಾಗಿ ಇತ್ತೀಚೆಗೆ ನಾನು ಒಂದು 5-6 ದಿವಸದಿಂದ ಎಲ್ಲ ಸಮಾಜ ಎಲ್ಲರದು ಇನ್ಕ್ಲೂಡಿಂಗ್ ನಮ್ಮ ಗೋಂಡ್ ಸಮಾಜು, ನಿನ್ನೆ ಮಾದಿಗ ಸಮಾಜು, ಬಂಜಾರ ಸಮಾಜು, ರೆಡ್ಡಿ ಸಮಾಜು ಎಲ್ಲರೂ ಸೇರೇನು ಭಗವಂತ ಖೂಬಾ ಅವರಿಗೆ NDA ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರೆ. ನಿಜಕ್ಕೂ ಇದು ಒಂದು ದೊಡ್ಡ ಬೆಳವಣಿಗೆ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಬೀದರ ಭವಿಷ್ಯಕ್ಕೋಸ್ಕರ ಇವತ್ತು ನಾನು ಯಾಕಿಷ್ಟ ಘಂಟಾಘೋಷ ಹೇಳ್ತಾ ಇದ್ದೀನಿ, ವಿ ಆರ್ ವಿತ್ ದ್ಯಾಮ್. ನಾವು ಅವ್ರಿಗೆ ನಿನ್ನೆ ಲಾಸ್ಟ್ ಟೈಮು ನಾವು ಬರೀ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು ನಾವು. ಯಾಕಂದ್ರೆ ನಾವು ಅವ್ರ ಜೊತೆ ಇರಲಿಲ್ಲ ಯಾವುದೇ ಒಂದು ಸಮಸ್ಯೆ. ಇವತ್ತು ನಾವು ಅವ್ರ ಜೊತೆಲಿದ್ದೀವಿ. ನಮ್ಮ ಜಿಲ್ಲೆ ಕಡೆಯಿಂದ ಯಾವ್ಯಾವ ಒಂದು ಡೆವಲಪ್ಮೆಂಟ್ ಇದ್ರೆ ನಾವು ಅವ್ರ ಕೈ ಹಿಡ್ಕೊಂಡು ಮೇಲೆ ಮೋದಿಜಿಯವ್ರಿಗೆ ಹಿಡ್ಕೊಂಡು ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಇಲ್ಲಿ. ಅವ್ರ ಜೊತೆಲೆ ನಮ್ಮ ಚಿಂತೆಗಳು ಭೀ ಏನದಾವ ಬೀದರ್ ಡೆವಲಪ್ಮೆಂಟ್ಗೆ. ಯಾಕಂದ್ರೆ 2006 ಹಿಡ್ಕೊಂಡು ಸಾಕಷ್ಟು ಟೂರಿಸಂ ಡೆವಲಪ್ ಮಾಡ್ಬೇಕು. ಏರ್ಪೋರ್ಟ್ ಯಾರು ತಂದರು? ನಾನು ಮಂತ್ರಿ ಇದ್ದ, ನಾ ತಂದೆ, ಯಾರು ತಂದಿಲ್ಲ ಬೇರೆ. ಇಂಥವೆಲ್ಲ ಇಂಡಸ್ಟ್ರಿಯಲೈಸೇಷನ್ ಇರಲಿ, ಇನ್ನೊಂದಿರಲಿ ಅವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿ ಇನ್ನೂ ಬೀದರ್ಗೆ ಅನ್ನೋದಲ್ಲ ಒಂದು ವಿಶೇಷ ಸ್ಥಾನಮಾನ ಇದರಲ್ಲಿ ಒಯ್ಯಂಥ ಪ್ರಯತ್ನ ಎಲ್ಲರೂ ಸೇರಿ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಹೇಳಿ, ತಮ್ಮ ಮುಖಾಂತರ ಸಮಸ್ತ ನಮ್ಮ ಬೀದರ್ ಪಾರ್ಲಿಮೆಂಟ್ ಕ್ಷೇತ್ರದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇವತ್ತ ಭಗವಂತ ಖೂಬಾಜಿಯವರಿಗೆ 3ನೇ ಬಾರಿ ತಾವು ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು ಮತ್ತು ನಮ್ಮ ಬೀದರ್ದೊಂದು ಅಭಿವೃದ್ಧಿಗೆ ನಾಂದಿ ಹಾಡಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಕೇಳ್ತೀನಿ.
ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಬದಲಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯ ಅಭಿವೃದ್ಧಿ ಕಾಣ್ತಾ ಇದೆ ಎಂದು ಚಿತ್ರನಟರು ಹಾಗೂ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇರುವಂತಹ ಚಿತ್ರನಟ ಎಸ್ ನಾರಾಯಣ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಜನಪ್ರತಿನಿಧಿಗಳು ಮಾಡುವ ತಪ್ಪುಗಳು ರಾಜ್ಯದ ಜನರ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತದೆ. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡದೆ ತಪ್ಪದೆ ಮತದಾನ ಮಾಡಬೇಕೆಂದು ಸಲಹೆ ನೀಡಿದರು. ಗ್ಯಾರಂಟಿ ಎನ್ನುವ ಪದಕ್ಕೆ ಮೊದಲು ಬಿಜೆಪಿಯವರು ಲೇವಡಿ ಮಾಡ್ತಾ ಇದ್ರು, ನಂತರ ಅದೇ ಪದವನ್ನ ಅವರು ಕೂಡ ಬಳಸಿಕೊಂಡ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವಂತಹ ಸಾಗರ್ ಖಂಡ್ರೆ ಅವರಿಗೆ ತಮ್ಮ ಮತವನ್ನ ನೀಡಿ ಯುವಕನನ್ನ ಸಂಸತ್ಗೆ ಕಳಿಸಿ ಎಂದು ಮನವಿ ಮಾಡಿಕೊಂಡ್ರು. ಇದೇ ವೇಳೆ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಈ ಸರ್ಕಾರ ಬಂದ ಮೇಲೆ ಮಾಡಿಲ್ಲ ಅದನ್ನ. ಎಲ್ಲಿ ಅಭಿವೃದ್ಧಿ ಆಗಿಲ್ಲ? ಹೌದು, ಎಲ್ಲಿದೆ ಅದು ದಾಖಲೆ? ಎಲ್ಲಿದೆ? ಬೀದರ್ಲಿ ಇದೆಯಾ? ಅಧಿಕೃತವಾಗಿದೆಯಾ? ಯಾರನ್ನ? ಹೌದಾ? ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ ಸರ್. ಯಾವ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಿ ನೀವು? ಯಾವುದು ನಿಂತಿಲ್ಲ, ಯಾವುದು ಕುಂಠಿತ ಆಗಿಲ್ಲ. ಯಾವುದೇ ಒಂದು ಇಲಾಖೆಯಲ್ಲೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಕುಂಠಿತವಾಗಿಲ್ಲ. ಎಲ್ಲ ಅಭಿವೃದ್ಧಿಗಳು ಕೂಡ ಹೇಗೆ ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯ ಅಭಿವೃದ್ಧಿಯನ್ನು ಕಾಣ್ತು, ಈಗಲೂ ಅದೇ ಹಾದಿಯಲ್ಲಿ ಹೋಗ್ತಾ ಇದೆ. ಖಂಡಿತ ಮಾಡೋಣ. ಇದು ರಾಜ್ಯದ ಬಹಳ ಮುಖ್ಯವಾದ ಭಾಗ. ಇದು ಅಂದ್ರೆ ಇದನ್ನ ತಲೆ ಅಂತೀವಿ. ರಾಜ್ಯದ ಒಬ್ಬ ವ್ಯಕ್ತಿಗೆ ತಲೆ ಹೇಗೋ ಹಾಗೆ ಕರ್ನಾಟಕಕ್ಕೆ ಬೀದರ್ ಅನ್ನೋದು ಒಂದು ತಲೆ ಇದ್ದಾಗೆ. ನಾವು ಇದನ್ನು ಕಡೆಗಣಿಸುವ ಹಾಗೆ ಇಲ್ಲ. ತುಂಬಾ ಸುಂದರವಾದ ಲೊಕೇಶನ್ಗಳು ಇದೆ, ಇಲ್ಲಿ ಮಾಡೋಣ. ಪ್ರವಾಸೋದ್ಯಮ ಇಲಾಖೆ ಇದನ್ನ ಪ್ರಮುಖವಾಗಿ ಇತ್ತ ಗಮನ ಹರಿಸಿದ್ರೆ ತುಂಬಾ ಅದ್ಭುತವಾಗಿ ಇದನ್ನ ಡೆವಲಪ್ ಹೇಳ್ತೀನಿ. ಸಚಿವರಿಗೆ ಗಮನಕ್ಕೆ ತರ್ತೀನಿ, ನಾನು ಮಾಡ್ಬೋದು, ಮಾಡೋಣ. ನಾವು ಕೂಡ ಚಿತ್ರೀಕರಣಕ್ಕೆ ಬರ್ತೀವಿ. ಇಲ್ಲಿ ಅನುಕೂಲಗಳಿದೆ, ಉಳ್ಕೊಳ್ಳೋಕೆ ಮುಖ್ಯವಾಗಿ ಅನುಕೂಲಗಳು ಬೇಕು. ಸ್ಟಾರ್ಗಳು ಬಂದಾಗ ಸಣ್ಣ ಪುಟ್ಟ ಹೋಟ್ಲ್ಗಳು ಈಗ ಉಳ್ಕೊಳ್ಳೋಕೆ ಆಗಲ್ಲ, ಈಗಿದೆ, ಇವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರೀಕರಣಕ್ಕೆ ವ್ಯವಸ್ಥೆ ಮಾಡೋಣ. ಏನ್ ಸರ್ ಅದು ಮೋದಿ ಗ್ಯಾರಂಟಿ ಅಂದ್ರೆ 10 ವರ್ಷ ಅಧಿಕಾರ ಮಾಡಿದ್ದು ಮೋದಿ ಅವ್ರ ಗ್ಯಾರಂಟಿ ಇಲ್ವ? ಹಾಗಾದ್ರೆ ಈಗೇನ್ ಗ್ಯಾರಂಟಿ ಕೊಡೋದು? ಆ ಗ್ಯಾರಂಟಿ ಅನ್ನೋ ಪದವನ್ನೇ ಲೇವಡಿ ಮಾಡಿದವರಲ್ವೇ? ಗ್ಯಾರಂಟಿ ಅನ್ನೋ ಪದವನ್ನ ಲೇವಡಿ ಮಾಡಿದವರು. ಈ ಗ್ಯಾರಂಟಿ ಅನ್ನೋ ಪದವನ್ನ ಅವರೇ ಕಾಪಿ ಮಾಡಿದ್ರೆ ಏನ್ ಚೆನ್ನಾಗಿರುತ್ತದು ಅಲ್ವೇ? ವ್ಯಕ್ತಿ ಗ್ಯಾರಂಟಿ ಹಾಕಬಾರ್ದು, ವ್ಯಕ್ತಿ ಅಲ್ಲ ಸರ್ಕಾರದ ಗ್ಯಾರಂಟಿ ಹಾಕ್ಬೇಕು. ವ್ಯಕ್ತಿ ಕ್ಷಣಿಕ, ಸರ್ಕಾರ ಸ್ಥಿರವಾಗಿರುತ್ತೆ. ಸರ್ಕಾರದ ಗ್ಯಾರಂಟಿಗಳು ಬರಬೇಕು, ಆಗ್ಲೇ ಆ ಗ್ಯಾರಂಟಿಗಳಿಗೆ ವ್ಯಾಲ್ಯೂ ಬರೋದು. ನಗರದ ಸಾಯಿ ಶಾಲೆ ಆವರಣದಲ್ಲಿ ಗೊಂಡ ಸಮುದಾಯದ ವತಿಯಿಂದ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಒಂದು ಪರವಾಗಿ ಬೃಹತ್ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಬಂಡೆಪ್ಪ ಕಾಶೆಂಪುರ್ ಅವರು ಮಾತನಾಡ್ತಾ ಮೈತ್ರಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರಿಗೆ ಗೆಲ್ಲಿಸಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವಂತೆ ಬೆಂಬಲಿಸಿ ಎಂದು ತಿಳಿಸಿದರು. ನಮ್ಮ ಹಿರಿಯರಾಗಿರುವಂತಹ ಎಚ್.ಡಿ. ದೇವೇಗೌಡ ಅವರು ನರೇಂದ್ರ ಮೋದಿ ಅವರ ಒಂದು ಸಾಮರ್ಥ್ಯವನ್ನು ತಿಳಿದುಕೊಂಡು ದೇಶಕ್ಕೆ ನರೇಂದ್ರ ಮೋದಿ ಅವರೇ ಒಂದು ಸೇಫ್ಟಿ ಅಂದರೆ ರಕ್ಷಣೆ ಅನ್ನುವಂಥ ರೀತಿಯಲ್ಲಿ ನಾವು ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಖೂಬಾ ಅವರನ್ನ ಗೆಲ್ಲಿಸಬೇಕು ಎಂದು ಹೇಳಿದರು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಯುವ ಮುಖಂಡರಾಗಿರುವಂತಹ ಸೂರ್ಯಕಾಂತ್ ನಾಗಮಾರಪಳ್ಳಿ ಹಾಗೂ ಬಿಜೆಪಿ ವಿಭಾಗೀಯ ಪ್ರಭಾರಿಗಳಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡ್ತಾ ಭಗವಂತ್ ಖೂಬಾ ಅವರನ್ನ 3ನೇ ಬಾರಿಗೆ ಆರಿಸಿ ತರಬೇಕು, ರಾಷ್ಟ್ರದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗುವಂತೆ ಸಹಕರಿಸಬೇಕೆಂದು ತಿಳಿಸಿದರು. ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಕೂಡ ಇದೇ ವೇಳೆ ಮಾತನಾಡಿ ತಮಗೆ ಒಂದು ಮತವನ್ನು ನೀಡಿ ಆರಿಸಿ ತರಬೇಕೆಂದು ಅವರು ಕೂಡ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು, ಪಕ್ಷದ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಸುಮ್ಮನೆ ಸುಳ್ಳು ಭರವಸೆಗಳು, ಸುಳ್ಳು ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದು ಬರೀ ಲೂಟಿ ಮಾಡಿದ್ರೆ ಜನಸಾಮಾನ್ಯರಿಗೆ ಇದರ ಲಾಭವನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ.
ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ಜಾತಿ ಮತ ಪಂಥ ಅನ್ನುವಂಥ ಭೇದ ಭಾವನೆ ಬಿಟ್ಟು ಎಲ್ಲರ ಏಳಿಗೆ ಧ್ಯೇಯ ಅನ್ನುವಂಥದ್ದನ್ನು ಮಾಡಿದಾಗ ಮಾತ್ರ ಪ್ರತಿಯೊಬ್ಬರಿಗೆ ಲಾಭವನ್ನು ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ದೇಶದ ಸುರಕ್ಷತೆ ತಾವು ನೋಡಿದ್ರೆ ರಷ್ಯಾ ಉಕ್ರೇನ್ ಯುದ್ಧ ಇದ್ದಾಗ, ಪ್ಯಾಲೆಸ್ಟೈನ್ ಯುದ್ಧ ಇದ್ದಾಗ ಅನೇಕ ಸಮಸ್ಯೆಗಳನ್ನು ತಡೆದೋರಿದಾಗ ಕೂಡ ಭಾರತಕ್ಕೆ ಸಿಕ್ಕಂತ ಗೌರವ ಯಾವ ದೇಶಕ್ಕೂ ಸಿಗಲಿಲ್ಲ. ಯಾತರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವಿಭಾಗದಲ್ಲಿ ಕೊಂಡ ಇದು ಕುರುಬ ಸಮಾಜ ಸರ್ಟಿಫಿಕೇಟ್ ಬಗ್ಗೆ ತೊಂದರೆ ಇದೆ. ಸಾಕಷ್ಟು ಸಲ ನಮ್ಮ ಸಂಸದರು ದಿಲ್ಲಿಗೆ ಹೋಗಿದ್ರು. ಆ ಒಂದು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಇಂಥವೆಲ್ಲ ಇತ್ಯರ್ಥಗಳಾಗ್ತವೆ. ಆಲ್ಮೋಸ್ಟ್ ಆಲ್ 80% ದೇಶದ ಹಿತಗೋಸ್ಕರ ನರೇಂದ್ರ ಮೋದಿ ಅವರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಎಲ್ಲ ಸಮಾಜಕ್ಕೋಸ್ಕರ ಮತ್ತೆ ದೇಶದ ಸುರಕ್ಷತೆಗೋಸ್ಕರ. ಕೆಲವೊಂದೇನು ಪೆಂಡಿಂಗ್ ಅವ, ಈ 3ನೇ ಸಲ ಪ್ರಧಾನಮಂತ್ರಿ ಆದ್ರ ಅವು ಇತ್ಯರ್ಥ ಆಗ್ತಾವ ನಮ್ಗೆಲ್ಲ ನಂಬಿಕೆ ಇದೆ. ಯಾಕಂದ್ರೆ ಇಡೀ ವಿಶ್ವದಲ್ಲೇ ವಿಶ್ವ ನಾಯಕ ಆಗ್ಲಿಕ್ಕೆ ಮಾಡುವಂತಹ ಸಮಾಜ ಅದು ಕುರುಬ ಸಮಾಜ, ಹಾಲುಮತ ಸಮಾಜ. ಅದಕ್ಕೋಸ್ಕರ ಬಂಧುಗಳೇ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರಾಷ್ಟ್ರಕ್ಕೋಸ್ಕರ ಜೀವನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಾರತ ಉಳಿಬೇಕು, ದೇಶ ಉಳಿಬೇಕು. ದೇಶ ಉಳಿದಾಗ ನಾವು ಉಳಿತೀವಿ, ನಮ್ಮ ದೇವಸ್ಥಾನ ಉಳಿತದೆ, ಮಠ ಉಳಿತದೆ, ಮಂದಿರ ಉಳಿತದೆ. ದೇಶನೇ ಉಳಿಯುವುದಿಲ್ಲ, ಯಾರೂ ಕೂಡ ಉಳಿಯುವುದಿಲ್ಲ. ಇವತ್ತು ಈ ದೇಶದ ಸನಾತನ ಸಂಪ್ರದಾಯ ಉಳಿಬೇಕಂತ ಹೇಳಿದ್ರೆ ನರೇಂದ್ರ ಮೋದಿ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗಬೇಕು. 3ನೇ ಬಾರಿ ದೇಶದ ಪ್ರಧಾನಮಂತ್ರಿ. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಜನಮನ ಗೆದ್ದಿರುವಂತಹ ಜನರು ಈ ಬಾರಿ ಕೇಂದ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಹಿಡಿದ್ದಾರೆ. ಬಿಜೆಪಿ ಸುಳ್ಳುಗಳ ಮೇಲೆ ಸುಳ್ಳು ಹೇಳುತ್ತಾ ಅಧಿಕಾರ ಮಾಡುತ್ತಾ ಬಂದಿದೆ. ಯುವಕರಿಗೆ ಉದ್ಯೋಗ ನೀಡಲಿಲ್ಲ, ಮಹಿಳೆಯರಿಗೆ ಸಹಕಾರ ಮಾಡಲಿಲ್ಲ, ರೈತರ ಆದಾಯ ದುಪ್ಪಟ್ಟು ಕೂಡ ಮಾಡಲಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ನಗರದ ಶಿವನಗರ ಬಡಾವಣೆಯ ಹನುಮಾನ ಮಂದಿರದಲ್ಲಿ ಆಯೋಜನೆ ಮಾಡಿರುವಂತಹ ಪ್ರಚಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ನಾವು ಅಧಿಕಾರಕ್ಕೆ ಬಂದ ಮೇಲೆ ನುಡಿದಂತೆ ನಡೆದಿದ್ದೇವೆ. ಮಹಿಳೆಗೆ ಬಸ್ ಪಾಸ್ ಫ್ರೀ ಮಾಡಿದ್ದೇವೆ, ಪ್ರತಿ ತಿಂಗಳು 2,000 ಹಣವನ್ನು ಹಾಕ್ತಾ ಇದ್ದೇವೆ, ಯುವಕರಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡ್ತಾ ಇದ್ದೇವೆ, ಕರೆಂಟ್ ಕೂಡ ಫ್ರೀ ಆಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ಎಲ್ಲವನ್ನೂ ಕೂಡ ಒಂದು ಸೌಲಭ್ಯವನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ಕೇಂದ್ರದಲ್ಲೂ ಅಧಿಕಾರಕ್ಕೆ ಬಂದರೆ ಜನಪರ ಕೆಲಸಗಳನ್ನು ಮಾಡಿ ತೋರಿಸ್ತೇವೆ. ಹೀಗಾಗಿ ಸಾಗರ್ ಖಂಡ್ರೆಗೆ ಮತ ನೀಡಿ ಸಂಸತ್ಗೆ ಕಳುಹಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಶಿವನಗರ ಬಡಾವಣೆಯ ಪ್ರಮುಖರು, ಮುಖಂಡರು ಹಾಗೂ ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಜನರು ಹಾಜರಿದ್ದರು. ಲೋಕಸಭೆ ಚುನಾವಣೆ ಅತ್ಯಂತ ಮಹತ್ವದಾದಂಥ ಒಂದು ಚುನಾವಣೆ. ಈ ದೇಶದ ಭವಿಷ್ಯ ನಿರ್ಮಾಣ ಮಾಡುವಂಥ ಚುನಾವಣೆ. ಇವತ್ತು ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದೆ, ಮತ್ತೊಂದು ಕಡೆ ಬಿಜೆಪಿ ಇದೆ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಅವರು ಚುನಾವಣಾ ಕಣದಲ್ಲಿದ್ದಾರೆ. ನಮ್ಮ ಎದುರಾಳಿ ಭಗವಂತ್ ಖೂಬಾರ್ ಅವರು ಸಂಸದರು ಮತ್ತು ಕೇಂದ್ರದ ಸಚಿವರಾಗಿದ್ದಾರೆ. ಈಗ ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ, ನಿಮ್ಮ ಅಮೂಲ್ಯವಾದಂಥ ಮತ ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ಟರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ. 10 ವರ್ಷ ಕೆಳಗಡೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅವರು ಅಧಿಕಾರಕ್ಕೆ ಬಂದಾಗ ಬಹಳಷ್ಟು ಭರವಸೆಗಳು ಕೊಟ್ಟಿದ್ರು. ಅವ್ರೇನು ಹೇಳಿದ್ರು, ಸ್ವರ್ಗವನ್ನೇ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಇಂದ್ರ ತರ್ತೀವಿ, ಚುಕ್ಕೆ ತರ್ತೀವಿ, ಚಂದ್ರ ತರ್ತೀವಿ, ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ವಿ. ನಾವೆಲ್ಲ ಜೀವನಾವಶ್ಯಕ ವಸ್ತುಗಳ ಬೆಲೆ ಇಳಿಸ್ತೀವಿ ಅಂತ ಹೇಳಿದ್ವಿ. ಅದ್ರಲ್ಲಿ ನಮ್ಮ ಸಹೋದರಿಯರ ಮತ ಗಿಟ್ಟಿಸ್ಲಿಕ್ಕೆ ಪೆಟ್ರೋಲ್ ಬೆಲೆ ಅರ್ಧ ಮಾಡ್ತೀವಿ, ಡೀಸೆಲ್ ಬೆಲೆ ಅರ್ಧ ಮಾಡ್ತೀವಿ, ಗ್ಯಾಸ್ ಸಿಲಿಂಡರ್ ಬೆಲೆ ಅರ್ಧ ಮಾಡ್ತೀವಿ ಅಂತ ಹೇಳಿದ್ವಿ. ಅರ್ಧಕ್ಕೆ ಅವಾಗ 50 ರೂಪಾಯಿ ಪೆಟ್ರೋಲ್ ಡೀಸೆಲ್ ಇತ್ತು, 60 ರೂಪಾಯಿ ಪೆಟ್ರೋಲ್ ಇತ್ತು, 400 ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇತ್ತು. ಈಗ ಎಷ್ಟಿದೆ? 1,100 ರೂಪಾಯಿ. ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯ್ತಾ? ಎಲ್ಲ ಜೀವನಾವಶ್ಯಕ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಯಾರಿಗೆ ಹೋಯ್ತಣ್ಣ? ಹಣ ಹೋಯ್ತು ಅದಾನಿಗೆ, ಅಂಬಾನಿಗೆ. ಬರೀ ಒಂದು ಕೆಲವು ಬೆರಳೆಣಿಕೆಯಷ್ಟು ಉದ್ಯೋಗಪತಿಗಳಿಗೆ ಹಣ ಹೋಯ್ತು. ನೋಡಿ, ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಉದ್ಯೋಗ ಸಿಗ್ತಾ? ರೋಜ್ಗಾರ. ಸರ್ಕಾರಿ ಸ್ವಾಮ್ಯದಲ್ಲಿದ್ದಂಥ ಸಂಸ್ಥೆಗಳು ಮಾರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏರ್ಪೋರ್ಟ್ ಖಾಸಗೀಕರಣ ಮಾಡಿದ್ರು, ಅದಾನಿ ಕೊಟ್ಬಿಟ್ಟು.
ಬಂದರುಗಳು ಖಾಸಗೀಕರಣ ಮಾಡಿದರು. BSNL ದುರ್ಬಲ ಆಯಿತು. BSNL ಕೊಲ್ಯಾಪ್ಸ್ ಮಾಡಿ ಜಿಯೋಗೆ ಮ್ಯಾಕ್ ತಂದರು ಹಣ ಕೊಟ್ಟು. BSNLಗೆ ಆಧುನೀಕರಣ ಮಾಡಲಿಲ್ಲ. ಯಾಕೆ? ಇವತ್ತು ಅವ್ರ ಸ್ನೇಹಿತರಿಗೆ ಬೆಂಬಲ ಕೊಡುತ್ತಾರೆ. ಈ ಒಂದು ನಮ್ಮ ಬಡಾವಣೆಗೆ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಬಂದಿದ್ದು, ಅವರ ಜೊತೆ ಶ್ರೀ ಅರವಿಂದ್ ಅರಳಿಯವರು ಹಾಗೂ ಇನ್ನು ಹಲವು ಹಿರಿಯ ಮುಖಂಡರು ಮತ್ತು ನಮ್ಮ ಕಾಲನಿಯ ಎಲ್ಲ ನಿವಾಸಿಗಳು ಬಂದಿದ್ದು ನಮಗೆ ಒಂದು ಸಂತೋಷದ ಸುದ್ದಿವಾಗಿದ್ದು. ಅದರಲ್ಲಿ ಕೂಡ ಇಂದು ಲೋಕಸಭೆ ಚುನಾವಣೆ 2024 ಇದು ನಮ್ಮ ಬೀದರಿನ ಒಂದು ಪ್ರತಿಷ್ಠಿತ ಚುನಾವಣೆ ಆಗಿದ್ದು, ಇದರಲ್ಲೂ ಕೂಡ 26 ವಯಸ್ಸಿನ ಯುವಕ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಏನಂದ್ರೆ ಇದಮ್ಮ ಎಲೆಕ್ಷನ್ದಾಗ ಗೆಲ್ಲಿಸ್ಬೇಕಂತ ಎಲ್ಲ ಕಡೆಯಿಂದ ಏನಂದ್ರೆ ಒಂದು ಆವಾಜ್ ಹೊಂಟದ್ದು ಬೀದರ್ ಎಲ್ಲ ತಾಲೂಕಾದಿಂದ. ಇದೊಂದು 100% ಲೀಡ್ ಅದ, 100% ಗೆದ್ದಿರತ್ತಾರ. ಯುವಕರ ಎಲ್ಲ ಕೆಲಸ ಮಾಡ್ತಾರೆ, 10 ವರ್ಷ ಆಗೋದಂಥ ಅಭಿವೃದ್ಧಿ ಎಲ್ಲ ಮಾಡ್ತಾರೆ. ಇದಮ್ಮ ನಮ್ಮ ಬೀದರ್ ಏನಂದ್ರೆ ಮುಂದೊಯ್ತಾರ. ಮತ್ತು ಅತ್ಯಂತ ಕಿರಿಯ ಸಂಸದರು ಅಂತ ಹೇಳಿ ನಮ್ಮದು ಪಾರ್ಲಿಮೆಂಟ್ದಾಗ ಒಂದು ಮಾತಾಡ್ತಾರೆ, ನಮ್ಮ ಬಗ್ಗೆ ಅವರು ಒಂದು ಧ್ವನಿ ಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಬೀದರ ಜನತೆಗೆ ಏನಂದ್ರೆ ಅವ್ರ ಜೊತೆ ಇರಲಿ, ಅವ್ರ ಶಕ್ತಿ ತುಂಬಲಿ. ಮತ್ತು ಅವ್ರದ್ದು ಸಾಗರ್ ಖಂಡ್ರೆ ತುಂಬ ಆಗೆ ಬೇಡೋ ಹಮ್ ತುಮಾರ ಪೀಚೆ ಹೇ ಅಂತ ಹೇಳಿ ಲೋಗೋ ಅದೇನು ಅದೇ ರೀತಿಯಾಗಿ ಎಲ್ಲ ಜನರು ಅವ್ರ ಜೊತೆ ಇರಲಿ ಅಂತ ಹೇಳಿ ನನಗೆ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.